ಹೊಡೆಯೋದು 1938 ಸೆವೆನ್ ಬೋರ್ಡ್ ಆರ್ತಾನಿಂದ ಮಹಾರಾಜರು ಕರೆಸಿ ಬೋರ್ಡ್ ಸೆನ್ಸಸ್ ಮಾಡಿದ್ರು. ಓಕೆ, ಬೋರ್ಡ್ಸ್ ಸೆನ್ಸಸ್ ಮಾಡಿಸಿದಾಗ ಇದು ಟೂರಿಸ್ಟ್ ಸ್ಪಾಟ್ ಅಂತ 1940 ಓಪನ್. ಈಗ 1972 ಬೋರ್ಡಿಂಗ್ ಸ್ಟಾರ್ಟ್ ಆಯಿತು. ಎಲ್ಲ ಬೋರ್ಡ್ಸು ನಿಮಗೆ ಎಲ್ಲೇ ಇರೋಲ್ಲ. ಸೀಸನ್ ಬರೋದು ಡಿಸೆಂಬರ್ ಎಂಡಿಂದ ಜೂನ್ ತನಕ ಸೀಸನ್. ಬರೋ ಬೋರ್ಡ್ಗೆಲ್ಲ ಬಂದು ನೆಕ್ಸ್ಕೊಂಡು ಮತ್ತೆ ಮರಿ 6 ಮಂತ್ಸ್ ಇದು ಇದು ಪೆಲಿಕನ್ಸ್ ಅಂತ. ಪೆಲಿಕನ್ ಪೆಲಿಕನ್ ಹ್ಯಾಬಿಟೆಡ್ ಒಂದ್ಸಲ 6 ಮಂತ್ಸ್ ಆದ್ಮೇಲೆ ಹೊರಟೋಗುತ್ತೆ. ಓಕೆ, ನೆಕ್ಸ್ಟ್ ಮಾಡಿದ್ರೆ ಅದು ಕಲ್ ಮೇಲೆ ಮೊಟ್ಟೆ ಹಾಕಿ ಕಲ್ ಮೇಲೆ ಮರಿ ಮಾಡುತ್ತೆ. ಕ್ರೊಕೊಡೈಲ್ಗೆ ಫೈಟ್ ಮಾಡ್ತಿದ್ರು. ಇಲ್ಲೇ ಇದೆ ಕಲ್ಲು. ಇದು ಈ ನೀರು ತುಂಬ ಆಳ ಇರೋ ನೀರಾ ಅಥವಾ ಶಾಲೋ ವಾಟರ್? ಇದು ಶಾಲೋ ವಾಟರ್ ಇದೆಲ್ಲ. ಇಲ್ಲಿ ಯಾವುದು ಸುತ್ತಮುತ್ತ ರೆಸಾರ್ಟ್ಗಳು ಮಾಡಿಲ್ಲ ಅಲ್ವಾ? ಇದು ಈ ನೀರಿಗೆ ಅಟ್ಯಾಚ್ ಆದಂಗೆ ಇಲ್ಲ, ಮಾಡಂಗಿಲ್ಲ. ರುಚಿನ ಗೊತ್ತೇ ಆಗಲ್ಲ. ಇವ್ನು ಕ್ರೊಕೊಡೈಲಿಗೆ ಅಪ್ಪ. ನೀವೊಂದ್ಸತಿ ಮಾರಿನ ಟ್ರಿಪ್ ಬನ್ನಿ. ಮಾರಿನ ಟ್ರಿಪ್ಪಲ್ಲಿ ಫುಲ್ ಪಾಕ್ ಬೀಳ್ತಾ ಇರೋ ಥರ ಎಲ್ಲೋ ಯಾವುದೋ ಹೊರಗಡೆ ನಿಮಗೆ ಇಂಟ್ರೆಸ್ಟ್ ಇರ್ತದೆ. ನೀವು ದುಡ್ಡು ಇಲ್ಲಲ್ಲ, ಹೌದು. ನೀವು ಎಷ್ಟೇ ದುಡ್ಡು ಕೊಟ್ಟರು ನಾನು ಏನೇ ಗೈಡ್ ಮಾಡೋದು ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂದರೆ ನಾ ಮಾಡೋದೆಲ್ಲ ವ್ಯರ್ಥ. ಹೊರಗಡೆ ಒಂದು ಬೋರ್ಡ್ ಇದ್ದೆ ನೋಡಿ ಸರ್, ಗ್ರೇ ಹೆರಾನ್ ಅಂತ ಹೆಸರು. ಓಕೆ, ಕೆಳಗಡೆ ಇರೋದಾ? ಅದು ತುಂಬ ಸ್ಪೆಷಲ್ ಬೋರ್ಡ್. ಗ್ರೇ ಹೆರಾನ್ ಅಂದರೆ ಬಕ್ಕ ಪಕ್ಷಿ ಅಂತ. ಎಲ್ಲ ಬೋರ್ಡ್ಸ್ನ ಕ್ರೊಕೊಡೈಲ್ ತಿಂದರೆ ಕ್ರೊಕೊಡೈಲ್ ಮರಿನ ಆ ಬೋರ್ಡ್ ತಿನ್ನುತ್ತೆ. This is a different world altogether. ಹೌದು, ನಿಮ್ಮ ಬರ್ಡ್ಸ್ದು Bird is a ಒಂದು ನಿಮಿಷ ಮಾತಾಡೋಣ ನೋಡಿ. ಇದು ತುಂಬ ಸ್ಪೆಷಲ್. ಇದು ಇಲ್ಲಿ ಯೆಲ್ಲೋ ಕಲರ್ದಾ ಕಾಣಿಸ್ತಿದೆಯಾ ನಿಮಗೆ? ರಿವರ್ ಟರ್ನ್ ಅಂತ. ಅಲ್ಲೊಂದು ಪಿಂಕ್ ಕಲರ್ದೊಂದಿದೆ. ಪಿಂಕ್ ಕಲರ್ ಇಲ್ಲೇ ಇದೆ. ಅದು ಸಕ್ಕತ್ತಾಗಿದೆ. ಇದು ಒಂದೊಂದು ಪಾರ್ಟ್ ಒಂದೊಂದು ಕಲರ್ ಇದೆ. ಬೀಕ್ ಹತ್ರ ಆರೆಂಜ್ ಇದೆ ನೋಡೋದು. ಪೀಚ್ ತಲೆ ನೋಡು. ಹೌದು, ನೇಚರ್ ಕಲರ್ಸ್ ಅದು ಎಲ್ಲಿಂದ ಬರುತ್ತೆ ಯೋಚನೆ ಮಾಡಿ. ಏನಪ್ಪ ಅಂದರೆ ನಮಗೆ ಪ್ರತಿಯೊಂದು ಟ್ರಿಪ್ಪಲ್ಲೂ ನಾವು ನೇಚರ್ನ ಎಂಜಾಯ್ ಮಾಡ್ತೀವಿ. ಹೌದು, ಎಂಜಾಯ್ ಮಾಡೋದಕ್ಕೆ ನಮಗೆ ನಿಮಗೆ ಗೈಡ್ ಮಾಡೋಷ್ಟು ಇಂಟ್ರೆಸ್ಟ್ ಇರುತ್ತೆ. ಹೌದು, ನಾನೇ ಎಂಜಾಯ್ ಮಾಡಿಲ್ಲ ಅಂದರೆ ಇದ್ರ ಬಗ್ಗೆ ನಿಮಗೆ ಏನು ಗೈಡ್ ಮಾಡೋಕ್ಕೆ ಮನಸ್ಸು ಬರಲ್ಲ. ನೀವು ಎಂಜಾಯ್ ಮಾಡಿಲ್ಲ ಅಂದರೆ ಕೆಲಸನೇ ಮಾಡ್ತಿರ್ಲಿಲ್ಲ. ನೀವು ಇವ್ರು ಕೊಡೋ ಸಂಬಳಕ್ಕೆ ನೀವು 15 ವರ್ಷ ಇಲ್ಲಿ ದುಡಿತಾನೆ ಇರಲಿಲ್ಲ, ಹೊರಗಡೆ ಹೊಂಟಾಗ್ತಿಲ್ಲ. ಹೌದು. ಸಖತ್ ಕಲರ್ಫುಲ್ ಇದೆ ನೋಡ್ಬೇಕಾ. ಪೀಚ್, ಆರೆಂಜ್, ಪಿಂಕು, ಗ್ರೇ. ಮೇಡಮ್ ಅಲ್ಲಿ ನೋಡಿ ಮೇಲೆ ಎಲ್ಲಿ ಎಲ್ಲ ಊಟಕ್ಕೆ ಹೋಗಿದ್ದಾರೆ. ಇಲ್ಲಿ ನೋಡಿ ಹೆಂಗೆ ಕೂತಿದ್ರು ನೋಡಿ. ನೋಡಿ, ಲುಕ್ ಎಟ್ ದಿಸ್. ಕಳ್ಳೊಂಥರ ಹೆಂಗೆ ಕೂತಿದ್ರು. ಇದೆಲ್ಲ ನ್ಯಾಚುರಲ್ ಆಗಿರೋಂಥ ಗುಡ್ಡಗಳಲ್ವಾ ಇವೆಲ್ಲ? ನ್ಯಾಚುರಲ್ ಆಗಿರೋ ಗುಡ್ಡಗಳನ್ನ ಪ್ರೊಡಕ್ಟ್ ಮಾಡ್ಕೊಂಡಿರೋದು ಹಾಳಾಗ್ಬಿಡು. ನೀರು ಹೊಡ್ಕೊಂಡೋಗ್ತದೆ ಅಂತ ಅಲ್ಲಿ ನೋಡು ಮಾಡ್ತಾ ಇದ್ದೇನೋ ಹೊಸದಾಗಿ ಟ್ರಯಲ್ ಮಾಡಿರೋದು. ಟೆಕ್ಸ್ಟೈಲ್ ಅಂತ
ಈ ಕೇರಳದಿಂದ ಕರೆಸಿ ಸೈಂಟಿಸ್ಟ್ನ